So, good morning, everybody. I am Dr. Siddhgangaya, Assistant Professor in Sociology, working in GFGC Chittoor. Today, I am going to discuss about the personal deviance approach, the way of understanding of the social problems through the personal deviance perspective. ಸಾಮಾಜಿಕ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಇರತಕ್ಕಂತಹ ಸಮಾಜಶಾಸ್ತ್ರೀಯ ವಿಧಾನಗಳಲ್ಲಿ ವೈಯಕ್ತಿಕ ಅಪವರ್ತನೆಯ ದೃಷ್ಟಿಕೋನ ಕೂಡ ಒಂದು. ವೈಯಕ್ತಿಕ ಅಪವರ್ತನೆ ತರ ಬಂದು ಅಪವರ್ತನೆ ಎಂದರೇನು ಅಂತ ನಾವು ತಿಳ್ಕೊಳ್ಬೇಕಾಗಿದೆ. ಸಾಮಾಜಿಕ ನಿಯಮಗಳಿಗೆ ವಿರುದ್ಧವಾಗಿ ನಡೆದುಕೊಳ್ಳುವ ಒಂದು ವರ್ತನೆಯನ್ನ ಸಾಮಾಜಿಕ ಅಪವರ್ತನೆ ಅಂತೇಳಿ ಕರೀತೇವೆ. The deviant behavior is nothing but the violating of social norms. ಸಾಮಾಜಿಕ ನಿಯಮಗಳಿಗೆ ವಿರುದ್ಧವಾಗಿ ನಡೆದುಕೊಳ್ಳುವ ಒಂದು ವರ್ತನೆ, ಇದನ್ನ ನಾವು ಸಾಮಾಜಿಕ ಅಪವರ್ತನೆ ಅಂತೇಳಿ ಕರಿತೇವೆ. ಸೊ ಎಲ್ಲ ಜನರು ಕೂಡ ಸಾಮಾಜಿಕ ನಿಯಮಗಳಿಗೆ ಬದ್ಧರಾಗಿ ಅವುಗಳಿಗೆ ಅನುಸಾರವಾಗಿ ನಡ್ಕೊಳ್ತಾರೆ ಅಂತಕ್ಕಂಥ ನಂಬಿಕೆ ನಮಗೆ ಇಲ್ಲ. ಹಾಗೆ ಒಂದು ವೇಳೆ ಎಲ್ಲರೂ ಕೂಡ ಸಾಮಾಜಿಕ ನಿಯಮಗಳಿಗೆ ಅನುಸಾರವಾಗಿ ನಡ್ಕೊಂಡಿದ್ದೇ ಆದರೆ ಸಮಾಜದಲ್ಲಿ ಸಾಮಾಜಿಕ ವಿಘಟನೆಯೇ ಆಗ್ತಿರ್ಲಿಲ್ಲ. ಸಮಾಜದಲ್ಲಿ ಸಾಮಾಜಿಕ ಸಮಸ್ಯೆಗಳೇ ತಲೆ ಎತ್ತುತ್ತಾ ಇರಲಿಲ್ಲ. ಹೀಗಾಗಿ ಸಾಮಾಜಿಕ ಸಮಸ್ಯೆಗಳು ಇವತ್ತು ಉಂಟಾಗಿದೆ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಸಾಮಾಜಿಕ ನಿಯಮಗಳಿಗೆ ಬದ್ಧರಾಗಿರ್ತಾರೆ ಅನ್ನುವಂಥ ನಂಬಿಕೆ ನಮಗೆ ಇಲ್ಲ. ಕೆಲವು ಜನರಾದ್ರೂ ಕೂಡ ಕೆಲವು ಸಂದರ್ಭಗಳಲ್ಲಿ ಸಾಂದರ್ಭಿಕವಾಗಿ ಆದ್ರೂ ಕೂಡ ಸಾಮಾಜಿಕ ನಿಯಮಗಳಿಗೆ ವಿರುದ್ಧವಾಗಿ ನಡ್ಕೊಳ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ನಿಯಮಗಳಿಗೆ ಬದ್ಧವಾಗಿ ನಡ್ಕೊಳ್ತಕ್ಕಂಥ ವರ್ತನೆಯನ್ನ ಅನುವರ್ತನೆ ಅಂತ, ದಟ್ ಇಸ್ ಕನ್ಫಾರ್ಮಿಟಿ ಅಂತ ಕರಿತೀವಿ. ಸಾಮಾಜಿಕ ನಿಯಮಗಳಿಗೆ ವಿರುದ್ಧವಾಗಿ ನಡ್ಕೊಳ್ತಕ್ಕಂಥ ಅಥವಾ ಸಾಮಾಜಿಕ ನಿಯಮಗಳನ್ನ ಉಲ್ಲಂಘಿಸುವಂತಹ ವರ್ತನೆಯನ್ನ ನಾವು ಸಾಮಾಜಿಕ ಅಪವರ್ತನೆ ಅಂತೇಳಿ ಕರಿತೇವೆ. ಈ ಸಾಮಾಜಿಕ ಅಪವರ್ತನೆ ಅಥವಾ ವ್ಯಕ್ತಿಯ ವೈಯಕ್ತಿಕವಾಗಿರ್ತಕ್ಕಂಥ ಅಪವರ್ತನೆ ಇದೆಯಲ್ಲ, ಸೊ ಇದು ಸಾಮಾಜಿಕ ಸಮಸ್ಯೆಗಳಿಗೆ ಕಾರಣ ಆಗತ್ತೆ ಅನ್ನೋದನ್ನ ನಾವು ಇಲ್ಲಿ ಗಮನಿಸಬೇಕಾಗತ್ತೆ. ಈ ಸಾಮಾಜಿಕವಾದಂತಹ ಈ ವೈಯಕ್ತಿಕವಾಗಿರ್ತಕ್ಕಂತಹ ಅಪವರ್ತನೆಗೆ ಕಾರಣ ಏನು ಅಂತ ಹೇಳಿದ್ರೆ, ಜನರಲ್ಲಿ ಸಾಮಾಜಿಕ ನಿಯಮಗಳನ್ನ ಅನುಸರಿಸುವುದರಲ್ಲಿ ವಿಫಲರಾಗ್ತಾರೆ ಅಥವಾ ಸಾಮಾಜಿಕ ನಿಯಮಗಳನ್ನ ಅನುಸರಿಸುವರಲ್ಲಿ ಅವರು ಅನರ್ಹತೆಯನ್ನ ಹೊಂದಿರ್ತಾರೆ ಅಂತೇಳಿ, ಅಂದ್ರೆ ಅಸಾಮರ್ಥ್ಯತೆಯನ್ನ ಹೊಂದಿರ್ತಾರೆ ಅಂತೇಳಿ. ದಟ್ ಈಸ್ ಇಂಡಿವಿಜುವಲ್ ಇನೆಬಿಲಿಟಿ ಟು ಫಾಲೋ ದಿ ಸೋಷಿಯಲ್ ನಾರ್ಮ್ಸ್. ಈಗ ವ್ಯಕ್ತಿಗತವಾಗಿ ಜನರು ಸಮಾಜದ ನಿಯಮಗಳು ಮತ್ತು ನಿರೀಕ್ಷೆಗಳೇನಿದ್ದಾವೆ ಅವುಗಳನ್ನ ಅನುಸರಿಸ್ತಕ್ಕಂಥ ವಿಚಾರದಲ್ಲಿ ಅವ್ರಿಗೆ ಅಸಾಮರ್ಥ್ಯವನ್ನ ಹೊಂದಿರ್ತಾರೆ. ಅವ್ರಿಗೆ ಅಷ್ಟೊಂದು ಅರ್ಹತೆಗಳು ಇರೋದಿಲ್ಲ ಅಥವಾ ಅವರಿಗೆ ಆ ಶಕ್ತಿ ಇರೋದಿಲ್ಲ. ಸಾಮಾಜಿಕ ನಿಯಮಗಳನ್ನ ಅನುಸರಿಸುವಷ್ಟು ಸಾಮರ್ಥ್ಯವನ್ನ ಅವರು ಹೊಂದಿರೋದಿಲ್ಲ. ಹಾಗಾಗಿ ವ್ಯಕ್ತಿಗತವಾಗಿರ್ತಕ್ಕಂಥ ಅಸಾಮರ್ಥ್ಯತೆಯೇ ಸಾಮಾಜಿಕ ನಿಯಮದ ಉಲ್ಲಂಘನೆಗೆ ಕಾರಣ ಆಗತ್ತೆ ಅಂಥೇಳಿ. ಒಂದು ಕೆಲವು ಸಂದರ್ಭಗಳಲ್ಲಿ ಈಗ ಇಂಡಿವಿಜುವಲ್ ವೀಕ್ನೆಸ್ ಅಂಡ್ ಫೇಲ್ಯೂರ್ ಆರ್ ದಿ ಕಾಸ್ ಫಾರ್ ದಿ ಸೋಷಿಯಲ್ ಪ್ರಾಬ್ಲಮ್ಸ್. ಈಗ ಕೆಲವು ವ್ಯಕ್ತಿಗಳು ಸಾಮಾಜಿಕ ಅಸಾಮರ್ಥ್ಯವನ್ನು ಹೊಂದಿದ್ರೆ, ಅಂದ್ರೆ ನಿಯಮಗಳನ್ನು ಅನುಸರಿಸ್ತಕ್ಕಂಥ ವಿಚಾರದಲ್ಲಿ ಅವರು ಬಹಳ ದುರ್ಬಲರಾಗಿದ್ರೆ ಅಥವಾ ಸಾಮಾಜಿಕ ನಿಯಮಗಳನ್ನು ಅನುಸರಿಸುವಲ್ಲಿ ಅವರಿಗಿರ್ತಕ್ಕಂತಹ ಅವರು ವಿಫಲರಾಗಿದ್ದಾರೆ, ಅಂತ ಸಂದರ್ಭದಲ್ಲಿ ಸಾಮಾಜಿಕ ಸಮಸ್ಯೆಗಳು ಉಂಟಾಗ್ತವೆ ಅನ್ನೋದನ್ನ ಗಮನಿಸಬೇಕಾಗುತ್ತೆ. ಯಾಕೆ ವೈಯಕ್ತಿಕವಾಗಿರ್ತಕ್ಕಂಥ ಅಪವರ್ತನೆ ಉಂಟಾಗುತ್ತೆ ಅನ್ನೋದನ್ನು ನಾವಿಲ್ಲಿ ಗಮನಿಸಿ. ಸೊ ವೈ ಇಂಡಿವಿಜುವಲ್ ಡಿವಿಯನ್ಸ್ ಈಸ್ ಅಕರ್ ಅಂತ ಅಂದ್ರೆ ಅದಕ್ಕೆ ಕಾರಣವನ್ನು ನಾವು ಕೊಡಬಹುದು. ಒಂದು, ಪರ್ಸನಲ್ ಇನೆಬಿಲಿಟಿ ಟು ಫಾಲೋ ದಿ ಜನರಲಿ ಅಕ್ಸೆಪ್ಟೆಡ್ ನಾರ್ಮ್ಸ್ ಡ್ಯೂ ಟು ಬಯೋಲಾಜಿಕಲ್ ಕಾಸ್. ಜೈವಿಕ ಕಾರಣಗಳು, ಜೈವಿಕ ಅಸಾಮರ್ಥ್ಯಗಳಿಂದಾಗಿ ವ್ಯಕ್ತಿಯೊಬ್ಬ ಸಮಾಜದ ಸಾಮಾನ್ಯವಾಗಿ ಅಂಗೀಕರಿಸಿರ್ತಕ್ಕಂತಹ ನಿಯಮಗಳನ್ನ ಅನುಸರಿಸಲಿಕ್ಕೆ ಆತ ವಿಫಲನಾಗಬಹುದು. ಕಾರಣ ಇಲ್ಲೇನು ಅಂತಂದ್ರೆ ಅವನಿಗಿರ್ತಕ್ಕಂತಹ ಜೈವಿಕವಾದ ಅಸಮರ್ಥತೆಗಳು ಅಂತೇಳಿ. ಫಾರ್ ಎಕ್ಸಾಂಪಲ್, ಅವನು ಅಂಗವಿಕಲನಾಗಿರ್ಬೋದು, ಮಾನಸಿಕವಾಗಿ ಆತ ರೋಗಿ ಆಗಿರಬಹುದು. ಸೊ ಅಂತ ಸಂದರ್ಭದಲ್ಲಿ ಸಮಾಜದ ನಿಯಮಗಳನ್ನ ಆತ ಅನುಸರಿಸಲಿಕ್ಕೆ ಅವನ ಕಡೆಯಿಂದ ಸಾಧ್ಯ ಆಗದೆ ಹೋಗ್ಬೋದು. ಸೊ ದಟ್ ಈಸ್ ಪರ್ಸನಲ್ ಇನೆಬಿಲಿಟಿ ಟು ಫಾಲೋ ದ ಜನರಲಿ ಅಕ್ಸೆಪ್ಟೆಡ್ ನಾರ್ಮ್ಸ್. ವೈ? ಬಿಕಾಸ್ ಆಫ್ biological cause, biological region.
ಬಯಲಾಜಿಕಲ್ ಇನಿಬಿಲಿಟಿ. ಸೊ ಹಾಗಾಗಿ ಅವನು ಜೈವಿಕವಾಗಿ ಆತ ಅಸಮರ್ಥ, ಜೈವಿಕವಾಗಿ ಆತ ಅಶಕ್ತನಾಗಿದ್ದಾನೆ. ಸೊ ಅಂತಹ ಜೈವಿಕ ಅಶಕ್ತತೆಯನ್ನ ಹೊಂದಿರತಕ್ಕಂತಹ ವ್ಯಕ್ತಿಯೊಬ್ಬ ಸಾಮಾಜಿಕ ನಿಯಮಗಳನ್ನ ಅನಿವಾರ್ಯವಾಗಿ ಆತ ಅನುಸರಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆಗ ಅವನು ಸಾಮಾಜಿಕ ನಿಯಮಗಳನ್ನ ಉಲ್ಲಂಘನೆ ಮಾಡ್ತಕ್ಕಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಸಾಮಾಜಿಕ ಅಂದ್ರೆ ವೈಯಕ್ತಿಕವಾದಂತಹ ಅಪವರ್ತನೆ ಉಂಟಾಗುತ್ತೆ. ಒಂದು. ಎರಡನೇದಾಗಿ ನೋಡಿ, ಬಹುತೇಕ ಜನರು ಜೈವಿಕ ಅಸಮರ್ಥತೆಯಿಂದಾಗಿ ಜನರು ಸಾಮಾಜಿಕ ನಿಯಮಗಳನ್ನ ಉಲ್ಲಂಘನೆ ಮಾಡ್ತಾರೆ, ತೊಂದರೆ ಇಲ್ಲ. ಅಂಥವರಿಂದ ಸಮಾಜಕ್ಕೆ ಘಾಸಿಯೂ ಇಲ್ಲ, ಸಮಾಜಕ್ಕೆ ಆಘಾತವೂ ಆಗಲ್ಲ. ಆದರೆ ಕೆಲವರಿಗೆ ಸಾಮರ್ಥ್ಯ ಇರುತ್ತೆ, ಜೈವಿಕವಾಗಿ ಎಲ್ಲ ಸಾಮರ್ಥ್ಯಗಳು ಇರುತ್ತೆ, ಸಾಮಾಜಿಕ ನಿಯಮಗಳನ್ನು ಅನುಸರಿಸುವಂತಹ ಜೈವಿಕ ಸಾಮರ್ಥ್ಯವಿದ್ದರೂ ಕೂಡ ಉದ್ದೇಶಪೂರ್ವಕವಾಗಿ ಈ ಜನ ಸಾಮಾಜಿಕ ನಿಯಮಗಳನ್ನ ಉಲ್ಲಂಘನೆ ಮಾಡ್ತಾರೆ. ಹಾಗಾಗಿ ಸಾಮಾಜಿಕ ನಿಯಮಗಳನ್ನ ಸ್ವೀಕರಿಸುವ, ಸಾಮಾಜಿಕ ನಿಯಮಗಳನ್ನ ಅಂಗೀಕರಿಸುವಂತಹ ಸಂದರ್ಭದಲ್ಲಿ ಇವರು ವಿಫಲರಾಗ್ತಾರೆ. ಅಂತ ಸಂದರ್ಭದಲ್ಲಿ ಸಾಮಾಜಿಕ ಸಮಸ್ಯೆಗಳು ತಲೆಎತ್ತುತ್ತವೆ. ಇದು ಬಹಳ ಅಪಾಯಕಾರಿಯಾಗಿರ್ತಕ್ಕಂಥದ್ದು. ಜೈವಿಕ ಸಾಮರ್ಥ್ಯಗಳಿದ್ದರೂ ಕೂಡ ಉದ್ದೇಶಪೂರ್ವಕವಾಗಿ ಬೇಕಂತಲೇ ಸಮಾಜದ ಅಂಗೀಕೃತವಾದಂತಹ, ಸಮಾಜದ ಸ್ವೀಕೃತವಾಗಿರ್ತಕ್ಕಂತಹ ನಿಯಮಗಳನ್ನ ಉಲ್ಲಂಘನೆ ಮಾಡ್ತಾರೆ ಅಂತ ಹೇಳಿದ್ರೆ ಇದು ಸಮಾಜಕ್ಕೆ ಬಹಳ ಅಪಾಯಕಾರಿ. ಇಂಥವರಿಂದ ಸಾಮಾಜಿಕ ಸಮಸ್ಯೆಗಳು ಹೆಚ್ಚಾಗುವಂತಹ ಸಾಧ್ಯತೆಯನ್ನು ನಾವು ಗಮನಿಸಬೇಕಾಗತ್ತೆ, ಹೆಚ್ಚಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಅಂತ ಹೇಳಿ. ಇನ್ನೊಂದು ಅಂಶವನ್ನು ನಾವು ಇಲ್ಲಿ ಗಮನಿಸಬೇಕಾಗತ್ತೆ. ಈಗ ಉದಾಹರಣೆಗೆ ನೋಡಿ, ಇವರು ಈಗ ಪ್ರಾಮಾಣಿಕತೆ ಇರ್ಬೋದು, ಸತ್ಯ ಇರ್ಬೋದು, ದೇಶಭಕ್ತಿ ಆಗಿರ್ಬೋದು, ನ್ಯಾಯಪರತೆ ಆಗಿರ್ಬೋದು, ಸಾಮಾಜಿಕ ನ್ಯಾಯ ಆಗಿರ್ಬೋದು, ಇಂಥವುಗಳನ್ನ ಸಹಜವಾಗಿಯೇ ಜನ ಉಲ್ಲಂಘನೆ ಮಾಡ್ತಕ್ಕಂತಹ ಸಾಧ್ಯತೆ ಇರುತ್ತೆ ಅಂತ ಹೇಳಿ. ಇವರಿಗೆ ಸಾಮಾಜಿಕ ನಿಯಮಗಳನ್ನ ಅಂಗೀಕರಿಸುವ, ಅವುಗಳನ್ನ ಸ್ವೀಕರಿಸುವಂತಹ ಎಲ್ಲ ಜೈವಿಕವಾದ ಸಾಮರ್ಥ್ಯಗಳಿದ್ದರೂ ಕೂಡ ಈ ಜನ ಉದ್ದೇಶಪೂರ್ವಕವಾಗಿ ದೇಶಭಕ್ತಿಗೆ ಸಂಬಂಧಪಟ್ಟಿರ್ತಕ್ಕಂಥ ನಿಯಮಗಳನ್ನ ಉಲ್ಲಂಘನೆ ಮಾಡ್ತಾರೆ, ಸಾಮಾಜಿಕ ನ್ಯಾಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನಿಯಮಗಳನ್ನ ಉಲ್ಲಂಘನೆ ಮಾಡ್ತಾರೆ, ಪ್ರಾಮಾಣಿಕತೆ, ಶಿಸ್ತು ಇವುಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ನಿಯಮಗಳನ್ನ ಉಲ್ಲಂಘನೆ ಮಾಡ್ತಾರೆ. ಇದರಿಂದಾಗಿನೇ ನಮ್ಮ ಸಮಾಜದಲ್ಲಿ ಲಂಚಕೋರತನ ಉಂಟಾಗಿದೆ, ಆಮೇಲೆ ಭ್ರಷ್ಟಾಚಾರ ಉಂಟಾಗಿದೆ, ಕಳ್ಳತನಗಳು ಕಾಣಿಸ್ಕೊಳ್ತಾ ಇದ್ದಾವೆ, ಅತ್ಯಾಚಾರಗಳು, ಮಾನಭಂಗಗಳು, ಅಪರಾಧಗಳು ಪ್ರಮಾಣ ಜಾಸ್ತಿ ಆಗ್ತಾ ಇದ್ದಾವೆ. ಬಹುತೇಕ ಜನರು ತಾವು ತಮಗಿರ್ತಕ್ಕಂತಹ ಸಾಮಾಜಿಕ ನಿಯಮಗಳನ್ನ ತಾವು ಉದ್ದೇಶಪೂರ್ವಕವಾಗಿಯೇ ಉಲ್ಲಂಘನೆ ಮಾಡ್ತಕ್ಕಂತಹ ಸಾಧ್ಯತೆಗಳನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ. ಇಂತಹ ಜನಗಳಿಗೆ ತಾವು ನಿಯಮಗಳನ್ನ ಉಲ್ಲಂಘನೆ ಮಾಡಿದ್ದೀವಿ ಅನ್ನುವಂತಹ ಯಾವುದೇ ಅಪರಾಧಿ ಭಾವನೆಗಳು ಇವರಿಗೆ ಇರೋದೇ ಇಲ್ಲ. ತಮ್ಮ ಸ್ವಾರ್ಥಕ್ಕಾಗಿ, ತಮ್ಮ ಹಿತಾಸಕ್ತಿಗಾಗಿ, ತಮ್ಮ ಅನುಕೂಲಕ್ಕಾಗಿ ತಾವು ಸಾಮಾಜಿಕ ನಿಯಮಗಳನ್ನ ಬೇಕಂತಲೇ ಉಲ್ಲಂಘನೆ ಮಾಡ್ತಕ್ಕಂತಹ ಸಾಧ್ಯತೆ ಈ ಜನಗಳಲ್ಲಿ ಹೆಚ್ಚಾಗಿ ಇರುತ್ತೆ. ಇವರು ಸಮಾಜಕ್ಕೆ ಕಂಟಕಪ್ರಾಯರಾಗ್ತಾರೆ, ಸಮಾಜಕ್ಕೆ ದ್ರೋಹಿಗಳಾಗ್ತಾರೆ ಇವರು ಅಂತೇಳಿ. ಜೈವಿಕ ಅಸಾಮರ್ಥ್ಯ ಹೊಂದಿರತಕ್ಕಂತಹ ವ್ಯಕ್ತಿಗಳು ಸಾಮಾಜಿಕ ನಿಯಮಗಳನ್ನ ಉಲ್ಲಂಘನೆ ಮಾಡಿದ್ರೆ ಅವಂತವರಿಂದ ಅಷ್ಟೇನು ಅಪಾಯ ಸಮಾಜಕ್ಕೆ ಇರೋದಿಲ್ಲ. ಆದರೆ ಎಲ್ಲಾ ಶಕ್ತಿ ಇದ್ದರೂ ಕೂಡ ಈ ಜನಗಳು ಬೇಕಂತನೇ ಸಾಮಾಜಿಕ ನಿಯಮಗಳನ್ನ ಉಲ್ಲಂಘನೆ ಮಾಡ್ತಾರೆ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಕೂಡ ಇವರು ಸಮಾಜಕ್ಕೆ ಅಪಾಯಕಾರಿ ಅಂತ ಅನ್ನಿಸ್ತಾರೆ. ಅಂತ ಸಂದರ್ಭದಲ್ಲಿ ಈ ಸಾಮಾಜಿಕ ಸಮಸ್ಯೆಗಳು ಉಂಟಾಗತ್ತೆ ಅಂತ. ಫಾರ್ ಎಕ್ಸಾಂಪಲ್, ಈಗ ಜೈವಿಕ ಅಸಮರ್ಥತೆ ಹೊಂದಿರತಕ್ಕಂಥ ವ್ಯಕ್ತಿ ಅಂಗವಿಕಲನಾಗಿರ್ತಕ್ಕಂಥ, ಹೌದು ನಾವು ಒಪ್ಕೊಳ್ತೀವಿ, ಯಾವುದೇ ವಸ್ತುಗಳನ್ನ ಪಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಕೂಡ ಸರತಿ ಸಾಲಿನಲ್ಲಿ ಬಂದು ಅದನ್ನ ಪಡ್ಕೊಳ್ಬೇಕು, ಸರತಿಯನ್ನ ಅನುಸರಿಸಬೇಕು ಅನ್ನೋದು ಸಾಮಾಜಿಕ ನಿಯಮ, ನಿಜ. ಆದರೆ ಆ ವ್ಯಕ್ತಿಗೆ ನಿಂತ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತ ಅಂದಾಗ ಅವನು ದೈಹಿಕವಾಗಿ ವಿಕಲನಾಗಿದ್ದಾನೆ, ದೈವಿಕವಾಗಿ ಅಂಗವಿಕಲನಾಗಿದ್ದಾನೆ, ಜೈವಿಕವಾಗಿ ದೈಹಿಕವಾಗಿ ಆತ ಅಸಮರ್ಥತೆಯಿಂದ ಕೂಡಿದ್ದಾನೆ. ಅಂತ ಸಂದರ್ಭದಲ್ಲಿ ಅವನು ಕೂಡ ಸರತಿ ಸಾಲಿನಲ್ಲಿ ಗಂಟುಗಟ್ಟಲೆ ನಿಂತ್ಕೊಂಡು ಅವನು ತನಗೆ ಬೇಕಾಗಿರ್ತಕ್ಕಂಥದ್ದನ್ನ ಪಡಿಬೇಕು ಅಂತಂದ್ರೆ ಎಷ್ಟರ ಮಟ್ಟಿಗೆ ಸರಿಯದು? ಅವನೇನ್ ಮಾಡ್ತಾರೆ ಅಂತಂದ್ರೆ ಸರತಿ ಸಾಲಿನಲ್ಲಿ ಬರಬೇಕು ಅನ್ನುವಂತ ನಿಯಮವನ್ನು ಉಲ್ಲಂಘಿಸಿ ನೇರವಾಗಿ ಹೋಗಿ ಆತ ತನಗೆ ಬೇಕಾಗಿರ್ತಕ್ಕಂಥದ್ದನ್ನ ಪಡ್ಕೋಬಹುದು, ತೊಂದರೆ ಇಲ್ಲ.
ಆದರೆ ಈ ಉಳಿದಿರ್ತಕ್ಕಂಥ ಜನರು ತಮಗೆ ಎಲ್ಲ ತರದ ಸಾಮರ್ಥ್ಯ ಶಕ್ತಿ ಇರುತ್ತೆ, ಗಂಟೆಗಟ್ಟಲೆ ನಿಂತ್ಕೊಳ್ತಕ್ಕಂಥ ಸಾಮರ್ಥ್ಯ ಹೊಂದಿರ್ತಾರೆ. ಆದರೂ ಕೂಡ ಸರತಿ ಸಾಲಿನಲ್ಲಿ ಬರಬೇಕು ಅನ್ನೋ ನಿಯಮವನ್ನು ಉಲ್ಲಂಘನೆ ಮಾಡಿ, ತಾವು ದಬ್ಬಾಳಿಕೆ ಮಾಡಿ, ತಾವು ದೌರ್ಜನ್ಯ ತೋರಿಸ್ಕೊಂಡು, ತಮ್ಮ ಬಲ ಪ್ರದರ್ಶನವನ್ನು ಮಾಡಿಕೊಂಡು, ಎಲ್ರಿಗೂ ಅವಾಜ್ ಹಾಕ್ಕೊಂಡು ತಾನು ಮಾತ್ರ ಮುಂದೆ ಹೋಗಿ ಆತ ತನಗೆ ಬೇಕಾಗಿರ್ತಕ್ಕಂಥದ್ದನ್ನ ಪಡ್ಕೊಳ್ತಾನೆ ಅಂತ ಹೇಳಿದ್ರೆ ಸರತಿ ಸಾಲಿನ ನಿಯಮಗಳನ್ನ ಮೀರ್ತಾನವನು. ಅಂತ ಸಂದರ್ಭದಲ್ಲಿ ಸಾಮಾಜಿಕ ಸಮಸ್ಯೆಗಳು ಉಂಟಾಗ್ತವೆ ಅನ್ನೋದನ್ನ ನಾವಿಲ್ಲಿ ಗಮನಿಸ್ಬೇಕಾಗತ್ತೆ. ಅದಾದ್ಮೇಲೆ ಯಾಕೆ ಸಾಮಾಜಿಕ ವೈಯಕ್ತಿಕವಾಗಿರ್ತಕ್ಕಂಥ ಅಪವರ್ತನೆ ಉಂಟಾಗುತ್ತೆ ಅನ್ನೋದ್ರ ಬಗ್ಗೆ ಹರ್ಟನ್ ಮತ್ತು ಲೆಸ್ಲಿ ಅವರು ಕೆಲವು ಕಾರಣಗಳನ್ನ ಕೊಡ್ತಾರೆ. ಸೊ ಅವರ ಪ್ರಕಾರ ಯಾಕೆ ವೈ ಡಿವಿಯನ್ಸೀಸ್ ಅಕರ್ ಬಿಕಾಸ್ ಆಫ್ ಒಂದು ರೆಫರೆನ್ಸ್ ಗ್ರೂಪ್. ಇದಕ್ಕೆ ಉಲ್ಲೇಖಿತ ಸಮೂಹ ಅಂತ ನಾವು ಕರಿತೀವಿ. ಉಲ್ಲೇಖಿತ ಸಮೂಹ ಅಂತ ಹೇಳಿ ಅಂದ್ರೆ ನಮ್ಮಲ್ಲಿ ಜನರು ಯಾವುದೋ ಒಂದು ಆದರ್ಶವಾಗಿರ್ತಕ್ಕಂತಹ ಗುಂಪನ ನಿಯಮಗಳನ್ನ ಅಥವಾ ಗುಂಪಿನ ನಡವಳಿಕೆಗಳನ್ನ ಅನುಸರಿಸ್ತಾ ಹೋಗ್ಬಿಡ್ತೀವಿ ನಾವು. ಸೊ ಅಂತ ಸಂದರ್ಭದಲ್ಲಿ ಸಾಮಾಜಿಕ ನಿಯಮಗಳ ಉಲ್ಲಂಘನೆ ಆಗುತ್ತೆ ಅಂತ. ಸೊ ನಿಯಮಗಳಿಗೆ ಅನುಸಾರವಾಗಿ ನಡ್ಕೊಳ್ಬೇಕು ಅಂತಕ್ಕಂತಹ ಸಂದರ್ಭದಲ್ಲಿ ಉಂಟಾಗ್ತಕ್ಕಂತಹ ವೈಯಕ್ತಿಕ ಅಪವರ್ತನೆಗಳು ಹೇಗೆ ಅಂದ್ರೆ, ಸೊ ಬಡತನದಲ್ಲಿ ಇರ್ತಕ್ಕಂತಹ ಒಬ್ಬ ವ್ಯಕ್ತಿಯು ಕೂಡ ಅಂದ್ರೆ ಬಡತನದಲ್ಲಿ ಇರ್ತಕ್ಕಂತಹ ಒಬ್ಬ ಗುಮಾಸ್ತನಾಗಿರ್ತಕ್ಕಂಥವನು ಅವನ ಕಚೇರಿಯಲ್ಲಿ ಇತರರೆಲ್ಲರೂ ಕೂಡ ಲಂಚವನ್ನ ಸ್ವೀಕರಿಸ್ತಕ್ಕಂಥ ಸಂದರ್ಭದಲ್ಲಿ ಈತನೂ ಕೂಡ ಲಂಚವನ್ನ ಪಡಿಲಿಕ್ಕೆ ಪ್ರಯತ್ನವನ್ನು ಮಾಡ್ತಾನೆ. ಯಾಕೆ ಅಂದ್ರೆ ಅವನಿಗೆ ಇತರ ಗುಂಪು ಇದೆಯಲ್ಲ ಅದು ಉಲ್ಲೇಖ ಸಮೂಹವಾಗಿ ಕಾಣಿಸ್ಕೊಳ್ಳುತ್ತೆ. ತಾನು ಅವರಂತೆ ಇರ್ಲಿಕ್ಕೆ ಬಯಸಿದಾಗ ತಾನೂ ಕೂಡ ಅವನೆಷ್ಟೇ ಪ್ರಾಮಾಣಿಕನಾಗಿದ್ರೂ ಕೂಡ ಅವನು ಭ್ರಷ್ಟಾಚಾರಕ್ಕೆ ಕೈ ಹಾಕಬೇಕಾಗತ್ತೆ. ಅದು ಅನಿವಾರ್ಯವಾಗಿ. ಇಲ್ಲದೆ ಇದ್ರೆ ಅವನನ್ನ ಈ ಗುಂಪಿನಿಂದ ಹೊರಗಡೆ ಹಾಕ್ಬಿಡ್ತಾರೆ ಜನ. ಸೊ ಗುಂಪಿನಿಂದ ಹೊರಗಡೆ ಹಾಕ್ಬಿಟ್ಟಾರು ಅನ್ನೋಂಥ ಬೈಕೋಸ್ಕರವಾಗಿ ತಾನೂ ಕೂಡ ಲಂಚವನ್ನ ಸ್ವೀಕರಿಸ್ತಾನೆ. ಮೂಲತಃ ಅವನಿಗೆ ಇಷ್ಟ ಇರೋದಿಲ್ಲ, ಆದರೂ ಕೂಡ ಲಂಚವನ್ನು ತೆಗೆದುಕೊಳ್ತಾನೆ. ಯಾಕೆ ಅಂತ ಹೇಳಿದ್ರೆ ಅವನು ಇತರ ಸಮೂಹ ಏನಿದೆ, ತನ್ನ ಉಲ್ಲೇಖಿತ ಸಮೂಹ ಏನಿದೆ, ಆ ಸಮೂಹ ತೆಗೆದುಕೊಳ್ತಕ್ಕಂತಹ ಸಮೂಹ ಹೇಗೆ ನಡ್ಕೊಳ್ತದೋ ಅದರಂತೆ ಇವನು ಕೂಡ ನಡ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡ್ತಾನೆ. ಹಾಗಾಗಿ ಅವರು ಏನು ಲಂಚ ತೆಗೆದುಕೊಳ್ತಾರೆ ಅದೇ ತರ ಇವನು ಕೂಡ ಲಂಚಕ್ಕೆ ಕೈ ಹಾಕ್ಬಿಡ್ತಾನೆ. ಸೊ ಇದಕ್ಕೋಸ್ಕರವಾಗಿ ಆದ್ರೆ ಅವನು ವೈಯಕ್ತಿಕವಾಗಿ ಆತನಿಗೆ ಲಂಚ ತೆಗೆದುಕೊಳ್ತಕ್ಕಂತಹ ಆಸೆ ಇರೋದಿಲ್ಲ, ಆದರೂ ತೆಗೆದುಕೊಳ್ತಾನೆ. ಹಾಗಾಗಿ ನಿಯಮಗಳನ್ನ ಉಲ್ಲಂಘನೆ ಮಾಡ್ತಾನೆ, ವೈಯಕ್ತಿಕ ಅಪವರ್ತನೆಗೆ ಕಾರಣ ಆಗ್ತಾನೆ. ಎರಡನೇದಾಗಿ ಡಿವಿಯಂಟ್ ಸಬ್ ಕಲ್ಚರ್ ಅಂತ. ಸೊ ಉಪ ಸಂಸ್ಕೃತಿಗಳು ಅಂತ ಕರಿತೀವಿ ನಾವು. ಈ ಉಪ ಸಂಸ್ಕೃತಿಗಳನ್ನ ನಾವು ಅಳವಡಿಸ್ಕೊಳ್ಳಿಕ್ಕೆ ಹೋದಾಗ ಮುಖ್ಯವಾಗಿರ್ತಕ್ಕಂಥ ಸಂಸ್ಕೃತಿಯನ್ನ ನಾವು ಕೈ ಬಿಟ್ಬಿಡ್ತೀವಿ. ಅಂದ್ರೆ ಸಮಾಜದ ನಿಯಮಗಳನ್ನ ಮೀರಿತೀವಿ, ಆದ್ರೆ ನಮ್ಮ ಉಪ ಸಂಸ್ಕೃತಿಯ ಸಮೂಹದ ನಿಯಮಗಳೇನಿದಾವೆ ಆ ನಿಯಮಗಳನ್ನ ನಾವು ಚಾಚು ತಪ್ಪದಾಗೆ ಅನುಸರಿಸ್ತೀವಿ ಅಂತ. ಫಾರ್ ಎಕ್ಸಾಂಪಲ್, ಕಳ್ಳತನ ಮಾಡ್ತಕ್ಕಂಥ ಗುಂಪಿನಲ್ಲಿ ಇರುವಂತಹ ಒಬ್ಬ ವ್ಯಕ್ತಿ ತನ್ನ ಕಳ್ಳರ ಗುಂಪಿನ ನಿಯಮಗಳನ್ನ ಚಾಚು ತಪ್ಪದೆ ಆತ ಅನುಸರಿಸ್ತಾನೆ, ಆದ್ರೆ ಸಾಮಾಜಿಕ ನಿಯಮಗಳನ್ನ ಉಲ್ಲಂಘನೆ ಮಾಡ್ತಾನೆ. ಅವನು ಎಷ್ಟೇ ಹೊಡೆದ್ರು ಬಿಡಿದ್ರು ಕೂಡ ಅವನು ತನ್ನ ಗ್ಯಾಂಗಿನ ನಿಯಮಗಳನ್ನ, ಗ್ಯಾಂಗಿನ ರಹಸ್ಯಗಳನ್ನ ಅವನು ಬಹಿರಂಗಪಡಿಸಲಿಕ್ಕೆ ಇಷ್ಟಪಡೋದಿಲ್ಲ. ಆದ್ರೆ ಸಾಮಾಜಿಕ ನಿಯಮವನ್ನು ಉಲ್ಲಂಘನೆ ಮಾಡ್ತಾನೆ. ಸಮಾಜ ಏನಾದ್ರೂ ಆಗಿರ್ಲಿ, ಆದ್ರೆ ತನ್ನ ಗ್ಯಾಂಗಿನ ಹಿತರಕ್ಷಣೆಯೇ ಮುಖ್ಯ ಅಂತ ಹೇಳಿ ಭಾವಿಸ್ತಾನೆ. ಹಾಗಾಗಿ ತನ್ನ ಗ್ಯಾಂಗಿನ ನಿಯಮಗಳಿಗೆ ಬದ್ಧವಾಗಿ ನಡ್ಕೊಳ್ತಾನೆ, ಸಮಾಜದ ನಿಯಮಗಳನ್ನ ಗಾಳಿ ತೂರ್ಬಿಡ್ತಾನೆ. ಅಂತ ಸಂದರ್ಭದಲ್ಲಿ ವೈಯಕ್ತಿಕವಾದ ಅಪವರ್ತನೆ ಉಂಟಾಗುತ್ತೆ ಅನ್ನೋದು ಹರ್ಟನ್ ಮತ್ತು ಲೆಸ್ಲಿ ಅವರ ಅಭಿಪ್ರಾಯ. ಇನ್ ಕೆಲವರಿದ್ದಾರೆ. ಮೂರನೇ ಸಂದರ್ಭದಲ್ಲಿ ಪರ್ಪಸ್ಫುಲಿ ರಿಫ್ಯೂಸ್ ಟು ಫಾಲೋ ದಿ ಸೋಷಿಯಲಿ ಅಕ್ಸೆಪ್ಟೆಡ್ ನಾರ್ಮ್ಸ್. ಉದ್ದೇಶಪೂರ್ವಕವಾಗಿ ಜನ ಸಾಮಾಜಿಕ ನಿಯಮಗಳನ್ನ ತಿರಸ್ಕಾರ ಮಾಡ್ತಕ್ಕಂಥದ್ದನ್ನ ನೋಡ್ತೀವಿ. ಉದ್ದೇಶಪೂರ್ವಕವಾಗಿ ತಿರಸ್ಕಾರ ಮಾಡ್ತಾರೆ, ಬೇಕು ಅಂತಾನೆ. ಅಂದ್ರೆ ಸಾಮಾಜಿಕ ನಿಯಮಗಳನ್ನ ಅನುಸರಿಸುವುದರಿಂದ ತನಗಾಗ್ತಕ್ಕಂತಹ ತೊಂದರೆಗಳನ್ನ, ಅನಾನುಕೂಲಗಳನ್ನ, ನಷ್ಟಗಳನ್ನ ಗಮನದಲ್ಲಿಟ್ಟುಕೊಂಡು ಆತ ಆ ನಿಯಮಗಳನ್ನ ಉಲ್ಲಂಘನೆ ಮಾಡ್ತಕ್ಕಂತಹ ಸಾಧ್ಯತೆ ಇರುತ್ತೆ. ಆಗ ವೈಯಕ್ತಿಕ ಅಪವರ್ತನೆ ಉಂಟಾಗತ್ತೆ, ಸಾಮಾಜಿಕ ಸಮಸ್ಯೆಗಳು ಉಂಟಾಗ್ತವೆ ಅನ್ನೋದು. ಉದಾಹರಣೆಗೆ, ಆದಾಯ ತೆರಿಗೆಯನ್ನ ಕಟ್ಟಬೇಕಾಗಿರ್ತಕ್ಕಂಥ ವ್ಯಕ್ತಿ ಹೆಚ್ಚು ಆದಾಯವನ್ನ
ತೆರಿಗೆ ರೂಪದಲ್ಲಿ ಏನು ಹೆಚ್ಚು ತೆರಿಗೆಯನ್ನ ಕಟ್ಟಬೇಕಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಆತ ಏನ್ ಮಾಡ್ತಾನೆ, ತನ್ನ ಆದಾಯವನ್ನೇ ಕಡಿಮೆ ತೋರಿಸ್ಕೊಂಡ್ಬಿಡ್ತಾನೆ. ತನ್ನ ಆದಾಯವನ್ನೇ ಕಡಿಮೆ ತೋರಿಸಿ ಅವನು ಕಡಿಮೆ ತೆರಿಗೆಯನ್ನು ಕಟ್ಟಲಿಕ್ಕೆ ಪ್ರಯತ್ನವನ್ನು ಮಾಡ್ತಾನೆ. ಉದ್ದೇಶಪೂರ್ವಕವಾಗಿ ಇಲ್ಲಿ ನಿಯಮವನ್ನ ಉಲ್ಲಂಘನೆ ಮಾಡ್ತಾನೆ. ಸೊ ಹಾಗಾಗಿ ದ ಪರ್ಸನ್ ಹೂ ಪರ್ಪಸ್ಫುಲಿ ರಿಫ್ಯೂಸ್ ಟು ಫಾಲೋ ಈಸ್ ಕಾಸ್ ಫಾರ್ ದಿ ಪರ್ಸನಲ್ ಡಿವಿಯನ್ಸ್ ಅಂತ. ಸೊ ಯಾವಾಗ ವ್ಯಕ್ತಿಗತವಾಗಿರ್ತಕ್ಕಂಥ ಅಪವರ್ತನೆಗಳು ಉಂಟಾಗ್ತವೋ ಅದು ಸಮಾಜದಲ್ಲಿ ಕಳ್ಳತನ, ಮೋಸ, ದಗ, ವಂಚನೆ, ದರೋಡೆ, ಇಂಥವುಗಳು ಸಮಾಜದಲ್ಲಿ ಹೆಚ್ಚಾಗ್ತವೆ, ಅಪರಾಧಗಳು ಹೆಚ್ಚಾಗ್ತವೆ. ಇದರಿಂದಾಗಿ ಸಾಮಾಜಿಕ ಸಮಸ್ಯೆಗಳು ತಲೆದೋರ್ತವೆ. ಸಮಾಜದ ಸೌಂದರ್ಯವನ್ನ, ಸಮಾಜದ ವ್ಯವಸ್ಥೆಯನ್ನ, ಸಮಾಜದ ಸ್ವಾಸ್ಥ್ಯವನ್ನ ಹಾಳು ಮಾಡ್ತವೆ. ಈ ಎಲ್ಲ ರೀತಿಯಾಗಿರ್ತಕ್ಕಂತಹ ಸಾಮಾಜಿಕ ಸಮಸ್ಯೆಗಳು ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ ಅಂತೇಳಿ. ಸೊ ಇಷ್ಟು ವೈಯಕ್ತಿಕ ಅಪವರ್ತನೆಯ ಮೂಲಕವಾಗಿ ಸಾಮಾಜಿಕ ಸಮಸ್ಯೆಗಳನ್ನ ಅರ್ಥ ಮಾಡ್ಕೊಳ್ತಕ್ಕಂಥ ಇಷ್ಟು ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಎಲ್ರಿಗೂ ಕೂಡ ನಮಸ್ಕಾರ.